ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಪಾರ್ಟಲ್ಲಿ ನಾವು ಕನ್ನಡ ಗ್ರಾಮರು ಪಾರ್ಟ್ 1 ಡಿಸ್ಕಷನ್ ಮಾಡಿದ್ರಿ, ಕನ್ನಡದ ವರ್ಣಮಾಲೆಗಳು. ಇವತ್ತು ನಾವು ಅಕ್ಷರಗಳು ಎಲ್ಲಿ ಹುಟ್ಟುತ್ತದೆ, ಯಾವ ಸ್ಥಾನದಲ್ಲಿ ಹುಟ್ಟುತ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ನಾವು ನೋಡೋದಾದರೆ ಅಕ್ಷರ ಅನ್ನುವಂಥದ್ದು ಹುಟ್ಟೋದಕ್ಕೆ ಇವಾಗ ನಮ್ಮ ಒಂದು ಕಂಠದಲ್ಲಿ ಕೆಲವೊಂದು ಅಕ್ಷರಗಳು ಹುಟ್ಟುತ್ತವೆ, ನಾಲಿಗೆಯ ಸಹಾಯದಿಂದ ಕೆಲವೊಂದಷ್ಟು ಅಕ್ಷರಗಳು ಹುಟ್ಟುತ್ತವೆ. ಸೊ ಇದೇ ಥರನೇ ಡಿವೈಡ್ ಮಾಡಿದ್ದಾರೆ. ಅದು ಯಾವ ಸಹಾಯದಿಂದ ಅಕ್ಷರಗಳು ಹುಟ್ಟುತ್ತೆ ಅಂತ ಹೇಳಿ ನಾವು ಈ ಒಂದು ಪಾರ್ಟ್ ಅಥವಾ ಇವಾಗ ನಾವು ಡಿಸ್ಕಷನ್ ಮಾಡೋಣ. ಅಕ್ಷರಗಳು ಹುಟ್ಟುವ ಸ್ಥಾನ. ಅಕ್ಷರಗಳೆಲ್ಲವೂ ನಾವು ಏನು ಶಬ್ದ ಹುಟ್ಟುವ ಸಮಯದಲ್ಲಿ ಗಂಟಲು ಮತ್ತು ದವಡೆ, ನಾಲಿಗೆಯ ಮೇಲ್ಭಾಗ, ತುಟಿ, ಹಲ್ಲುಗಳ ಸಹಾಯದಿಂದ ಬೇರೆ ಬೇರೆ ಜಾಗಗಳಲ್ಲಿ ಅಕ್ಷರಗಳು ಹುಟ್ಟುತ್ತವೆ. ಸೊ ಅದರಲ್ಲಿ ಫಸ್ಟ್ ಒಂದು ಕಂಠಾಕ್ಷರಗಳು ಅಂತಂದರೆ ಕಂಠದ ಭಾಗದಿಂದ ಅಥವಾ ಕಂಠದಿಂದ ಹುಟ್ಟುವ ಒಂದು ಅಕ್ಷರಗಳಿಗೆ ನಾವು ಕಂಠ್ಯಕ್ಷರಗಳು ಅಂತ ಕರಿತೀವಿ. ಸೊ ಅದ್ಯಾವ್ದ್ಯಾವುದು ಅಂದರೆ ಖ, ಖ, ಗ, ಘ, ಞ, ಹ, 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 ವಿಸರ್ಗ. ಸೊ ಇಷ್ಟು ಅಕ್ಷರಗಳು ನಮಗೆ ಕಂಠ ಅಕ್ಷರಗಳಿಂದ ಹುಟ್ಟುತ್ತದೆ. ಇದು ನೆಕ್ಸ್ಟ್ ಬಂದು ತಾಲವ್ಯ. ತಾಲವ್ಯ ಅಕ್ಷರಗಳು ಅಂತಂದರೆ ದವಡೆಯ ಸಹಾಯದಿಂದ ಹುಟ್ಟುವಂತಹ ಅಕ್ಷರಗಳಿಗೆ ನಾವು ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ. ಚಚ್ಚ, ಜಜ್ಜ, ಜ್ಞ ಮತ್ತು ಈ ಶ, ಶ. ಸೊ ಇದನ್ನು ನೀವು ಹಿಂಗೆ ಆರ್ಡರ್ ಪ್ರಕಾರ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. ಯಾಕಂದರೆ ಫಸ್ಟು ಕ ಅಕ್ಷರ ವ್ಯಂಜನಗಳು, ವರ್ಗೀಯ ವ್ಯಂಜನಗಳು ಅಂತ ಏನು ಬರುತ್ತೆ ಅದು ಇಲ್ಲಿ ಬರುತ್ತೆ, ಸೆಕೆಂಡು ಬಂದು ಇಲ್ಲಿ ಬರುತ್ತೆ ತಾಲವ್ಯದಲ್ಲಿ. ಸೊ ಅದಾದಮೇಲೆ ಅ ಮತ್ತು ಆ ಇಲ್ಲಿ ಬಂದರೆ ಈ ಮತ್ತು ಈ ಇಲ್ಲಿ ಬರುತ್ತೆ. ಹ ಮತ್ತು ವಿಸರ್ಗ ಇಲ್ಲಿ ಯ ಮತ್ತು ಶ ಬರುತ್ತೆ. ಖ ಕಂಠ ತಾಲವ್ಯ ಅಂದರೆ ಕಂಠಭಾಗ. ಖ, ಘ, 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 ಞ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನಾವು ಪ್ರೊನೌನ್ಸಿಯೇಷನ್ ಮಾಡಿದಾಗ ಅದು ಕಂಠದಿಂದ ಬರುತ್ತೆ. ಕಂಠ ಅಂದರೆ ಫೋರ್ಸ್ ಎಲ್ಲಿಂದ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ನಮಗೆ ಎಲ್ಲಿಂದ ಅಕ್ಷರ ಹುಟ್ಟುತ್ತಿದೆ ಅನ್ನೋದು. ಸೊ ಇಷ್ಟು ಅಕ್ಷರಗಳು ನಾವು ಯಾವುದರ ಸಹಾಯದಿಂದ ಉಚ್ಚಾರಣೆ ಮಾಡ್ತಾ ಇದ್ದೀರಿ ಅಂತಂದರೆ ಕಂಠದ ಸಹಾಯದಿಂದ ಉಚ್ಚಾರಣೆ ಮಾಡ್ತಾ ಇದ್ದೀರಿ. ಸೊ ಅದಕ್ಕಾಗಿ ನಾವು ಅದನ್ನು ಕಂಠ್ಯ ಅಕ್ಷರ ಅಂತ ಕರಿತೀವಿ. ಇನ್ನು ತಾಲವ್ಯ ಅಂತಂದರೆ ದವಡೆಯ ಸಹಾಯದಿಂದ. ಇವಾಗ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ನೀವು ಒಂದು ಸತಿ ಉಚ್ಚಾರಣೆ ಮಾಡಿ ನೋಡಿ. ಛ, ಛ, ಝ, ಝ, ಞ. ಸೊ ಯಾವುದರ ಸಹಾಯದಿಂದ ಬರ್ತಾ ಇದೆ ಅಂತಂದರೆ ದವಡೆಯ ಸಹಾಯದಿಂದ ಈ ಅಕ್ಷರಗಳು ಉತ್ಪತ್ತಿ ಆಗ್ತಾ ಇದೆ. ಈ ಶ, ಯ. ಸೊ ಇವೆಲ್ಲರೂ ದವಡೆಯ ಸಹಾಯದಿಂದ ಹುಟ್ಟುತ್ತದೆ. ಹಾಗಾಗಿ ಇದನ್ನು ನಾವು ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದು ಮೂರ್ಧನ್ಯ ಅಕ್ಷರಗಳು. ಮೂರ್ಧನ್ಯ ಅಕ್ಷರಗಳು ಅಂತಂದರೆ ನಾಲಿಗೆಯನ್ನು ನಾವು ಹಿಂದಕ್ಕೆ ಚಾಚುವ ರೀತಿಯಲ್ಲಿ, ಇವಾಗ ನಾವು ಒಂದು ಅಕ್ಷರ ಪ್ರೊನೌನ್ಸ್ ಮಾಡ್ತೀನಿ ಅಂತಂದರೆ ನಮ್ಮ ನಾಲಿಗೆ ಅನ್ನೋದು ಪ್ರೊನೌನ್ಸ್ ಮಾಡಬೇಕಾದ್ರೆ ಹಿಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಹೋಗಿ ಮೇಲ್ಭಾಗ ಟಚ್ ಆಗುತ್ತೆ. ಸೊ ಅದನ್ನು ನಾವು ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ. ಯಾವ್ದ್ಯಾವ್ದು ಬರುತ್ತೆ ಅಂತಂದರೆ ಆ ಥರ ಠ. ನೀವು ಬೇಕಾದ್ರೆ ಪ್ರೊನೌನ್ಸ್ ಮಾಡಿ ನನ್ನ ಜೊತೆಗೇನೆ. ಠ, ಠ, ಢ, ಢ, ರು, ರ, ಶ. ಸೊ ಇವೆಲ್ಲನೂ ಬಂದು ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ. ನೆಕ್ಸ್ಟು ದಂತ್ಯಕ್ಷರಗಳು. ಹಲ್ಲುಗಳ ಬಳಿಯಲ್ಲಿ ಹುಟ್ಟುತ್ತೆ, ಅಂದರೆ ನಾವು ಪ್ರೊನೌನ್ಸ್ ಮಾಡಬೇಕಾದ್ರೆ ಹಲ್ಲುಗಳ ಸಹಾಯ ಅದಕ್ಕೆ ಬೇಕಾಗುತ್ತೆ. ಅದನ್ನು ನಾವು ದಂತ್ಯಾಕ್ಷರಗಳು ಅಂತ ಕರಿತೀವಿ. ಥ, ಥ, ಧ, ಧ, ನ, ಲ, ಸ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಹೇಳ್ಕೊಳ್ಳಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಹಲ್ಲುಗಳ ಸಹಾಯದಿಂದ ಅಥವಾ ಹಲ್ಲುಗಳ ಬಳಿ ಹುಟ್ಟುವಂಥ ಅಕ್ಷರಗಳನ್ನು ನಾವು ಥ, ಥ, ಧ, ಧ, ಲ, ಸ. ಸೊ ಇಷ್ಟನ್ನು ದಂತ್ಯಾಕ್ಷರಗಳು ಅಂತ ಕರಿತೀವಿ. ನೆಕ್ಸ್ಟು ಔಷ್ಟ್ಯಾಕ್ಷರಗಳು ಅಂದರೆ ತುಟಿಗಳ ಸಹಾಯದಿಂದ. ಔಷ್ಟ್ಯ ಅಂತಂದರೆ ತುಟಿಗಳ ಸಹಾಯದಿಂದ ಹುಟ್ಟುವಂತಹ ಅಕ್ಷರಗಳನ್ನು ನಾವು ಔಷ್ಟ್ಯ ಅಂತಂದರೆ ತುಟಿಗಳ ಸಹಾಯದಿಂದ ಅಂತ ಅರ್ಥ. ಅಂದರೆ ಫ, 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 ಮ. ನಮ್ಮ ತುಟಿಗಳು ಹೇಳಬೇಕಾದ್ರೆ ತುಟಿಗೆ ಟಚ್ ಆಗುತ್ತೆ. ಸೊ ಅದನ್ನು ನಾವು ಔಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ. ಪ, ಫ, 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 ಮ, ಉ, ಉ. ಸೊ ಇಷ್ಟುನು
ನಾವು ಔಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ನೆಕ್ಸ್ಟು ಅನುನಾಸಿಕಗಳು. ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂತ ಕರಿತೀವಿ. ನ್ಯ, ನ್ಯ, ನ, ನ, ಮ. ಸೊ ಇವನ್ನ ನಾವು ಅನುನಾಸಿಕಗಳು ಅಂತ ಕರಿತೀವಿ. ಓಕೆ. ಮತ್ತು ಕಂಠತಾಲವ್ಯ. ಕಂಠತಾಲವ್ಯ ಅಂತಂದರೆ ಅಥವಾ ಕಂಠತಾಲು. ಸೊ ಆ ಥರ ಅಂದರೆ ನಾವು ಕಂಠ ಪ್ಲಸ್ ದವಡೆ, ತಾಲು ಅಂದರೆ ದವಡೆ ಅಂತ. ಸೊ ಇವೆರಡಿನ ಸಹಾಯದಿಂದ ಉಚ್ಚಾರಣೆ ಆಗುವಂತಹ ಒಂದು ಅಕ್ಷರಗಳು ಯಾವ್ದ್ಯಾವುದು ಅಂತ. ಸೊ ಎಕ್ಸಾಮಲ್ಲಿ ಇದನ್ನ ಏನು ಕ್ವಶನ್ ಕೇಳ್ತಾರೆ. ಈ ಎರಡು ಅಂದರೆ ಮಿಕ್ಸ್ ಆಗಿರುತ್ತಲ್ಲ, ಹಾಗಾಗಿ ಇದ್ರ ಮೇಲೆ ಫೋಕಸ್ ಮಾಡ್ತಾರೆ. ಕಂಠ ಮತ್ತು ತಾಲವ್ಯ ದವಡೆ ಸಹಾಯದಿಂದ ಯಾವ್ಯಾವ ಅಕ್ಷರಗಳು ಹುಟ್ಟುತ್ತವೋ ಸೊ ಅದ್ರ ಬಗ್ಗೆ ಯಾವ್ದ್ಯಾವುದು ಅಂದರೆ ಎ ಐ. ಎ ಕಂಠದಿಂದನೂ ಬರ್ತಾ ಇದೆ ಮತ್ತು ದವಡೆಯ ಸಹಾಯದಿಂದನೂ ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ಒಂದು ಇದಾಗಿ ಬರುವಂತಹ ಅಕ್ಷರಗಳು ಎ ಐ. ಸೊ ಇದು ಕಂಠತಾಲವ್ಯ ಅಥವಾ ಕಂಠತಾಲು ಅಂತ ಕರಿತೀವಿ. ನೆಕ್ಸ್ಟು ಕಂಠೋಷ್ಟ್ಯ ಅಂದರೆ ಕಂಠ ಮತ್ತು ಔಷ್ಟ್ಯ. ಔಷ್ಟ್ಯ ಅಂದರೆ ತುಟಿ. ಸೊ ಓ ಔ ಇದನ್ನು ನಾವು ಕಂಠೋಷ್ಟ್ಯ ಅಂತ ಕರಿತೀವಿ. ದಂತೋಷ್ಟ್ಯ ಅಂತಂದರೆ ದಂತ ಪ್ಲಸ್ ಔಷ್ಟ್ಯ ಅಂದರೆ ತುಟಿಯ ಸಹಾಯದಿಂದ ಹುಟ್ಟುವಂಥದ್ದು ವಾ. ಆಮೇಲೆ ಕಂಠನಾಸಿಕ. ಕಂಠ ಪ್ಲಸ್ ನಾಸಿಕ ಅಂದರೆ ಮೂಗು. ಕಂಠದ ಮತ್ತು ನಾಸಿಕ ಎರಡರಿಂದ ಹುಟ್ಟುವಂಥ ಅಕ್ಷರಗಳಿಗೆ ನಾವು ಕಂಠನಾಸಿಕ ಅಂತ ಕರಿತೀವಿ. ಅಂದರೆ ಅದನ್ನು ಆ ಒಂದು ಅಕ್ಷರ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅನುಸ್ವಾರ ಅನ್ನೋ ಒಂದು ಪದ 1 ಬರುತ್ತಲ್ಲ, ಸೊ ಹಂಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಒಂದು ಗುಣಿತಾಕ್ಷರಗಳು. ಅರ್ಥ ನೋಡೋದಾದರೆ ವ್ಯಂಜನಕ್ಕೆ ಇವಾಗ ನಾವು ಸ್ವರ ಅಂತಂದರೆ ಸ್ವರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಸ್ವರ ಅಂಥದ್ದು ಅದು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋವಂಥದ್ದನ್ನು ನಾವು ಸ್ವರಗಳು ಅಂತ ಕರಿತೀವಿ. ಬಟ್ ವ್ಯಂಜನ ಹಂಗಲ್ಲ. ವ್ಯಂಜನನ ನಾವು ಉಚ್ಚಾರಣೆ ಮಾಡಬೇಕು ಅಂತಂದರೆ ನಮಗೆ ಅದಕ್ಕೆ ಒಂದು ಸ್ವರದ ಸಹಾಯ ಬೇಕಾಗುತ್ತೆ. ಅದನ್ನೇ ನಾವು ವ್ಯಂಜನಾಕ್ಷರ ಅಂತ ಕರಿತೀವಿ. ಅದರಲ್ಲಿ ಗುಣಿತಾಕ್ಷರಗಳನ್ನು ಇವಾಗ ನಾವು ಡಿಸ್ಕಷನ್ ಮಾಡೋಣ. ವ್ಯಂಜನಕ್ಕೆ ಸ್ವರ ಸೇರಿದಾಗ ಮಾತ್ರ ನಾವು ಅದನ್ನು ಗುಣಿತಾಕ್ಷರ ಅಂತ ಕರಿತೀವಿ. ಸೊ ಒಂದು ವ್ಯಂಜನಕ್ಕೆ ಆ ಇಂದ ಔವರೆಗೆ ಸ್ವರಗಳು ಏನಿದ್ದಾವೆ 13 ಸ್ವರಗಳು, ಆ 13 ಸ್ವರಗಳು 13 ಗುಣಿತಾಕ್ಷರಗಳಾಗಿರುತ್ತವೆ. 34 ಗುಣಿತಾಕ್ಷರ ವ್ಯಂಜನಗಳಿಗೆ ತಲಾ 13 ಸ್ವರಗಳನ್ನು ಸೇರಿಸುವುದರಿಂದ 442 ಗುಣಿತಾಕ್ಷರಗಳು ರಚಿಸಬಹುದು. ಅಂದರೆ ಆ ಇಂದನೂ ಔವರೆಗೂ 13 ಸ್ವರಗಳು ಇದ್ದಾವೆ. ಇನ್ನು ವ್ಯಂಜನಗಳು ಎಷ್ಟಿದ್ದಾವೆ ಅಂದರೆ ಸೊ ಟೋಟಲಾಗಿ 34 ಇದ್ದಾವೆ. ಈ ಎರಡಕ್ಕೂ ನಾವು ಪ್ರತಿಯೊಂದಕ್ಕೂ 13 ಗುಣಿತಾಕ್ಷರಗಳನ್ನು ಸೇರಿಸ್ತಾ ಹೋದರೆ ಈ 34ಕ್ಕೂ ಟೋಟಲ್ ಎಷ್ಟಾಗುತ್ತೆ ಅಂದರೆ 442 ಗುಣಿತಾಕ್ಷರಗಳನ್ನು ನಾವು ರಚಿಸಬಹುದು. ಅದೇ ರೀತಿ ಯೋಗವಾಹಗಳು 2 ಇದ್ದಾವೆ. ಸೊ ಅದನ್ನು ಸೇರಿಸಿ ನಾವು ರಚಿಸಿದಾಗ ಟೋಟಲಾಗಿ ಎಷ್ಟಾಗುತ್ತೆ ಅಂತಂದರೆ 510 ಗುಣಿತಾಕ್ಷರಗಳನ್ನು ನಾವು ರಚಿಸಬಹುದು. ಸೊ ಅದನ್ನು ನಾವು ಇವಾಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವ ಥರ ಗುಣಿತಾಕ್ಷರಗಳನ್ನು ರಚಿಸುವಂಥದ್ದು ಅಂತ. ಸೊ ಫಸ್ಟ್ ವ್ಯಂಜನ, ಸ್ವರ, ಗುಣಿತಾಕ್ಷರ. ಸೊ ವ್ಯಂಜನ ಅಂತಂದರೆ ನಾವು ಫಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀರಿ. ಸೊ ಅದನ್ನು ಯಾರು ನೋಡಿಲ್ಲ ಹೋಗಿ ನೋಡಿ. ಖ ಖ ಖ ಇದೆಲ್ಲ ಏನಿರುತ್ತೆ. ಸೊ ಖಗೆ ಹಾ ಸೇರಿದ್ರೆ ಖ ಆಗುತ್ತೆ. ಖಗೆ ಎರಡನೇ ಆ ಸೇರಿದ್ರೆ ಖ ಆಗುತ್ತೆ. ಇನ್ನು ಕಾಗೆ ಈ ಸೇರಿದ್ರೆ ಕಿ ಆಗುತ್ತೆ. ಇನ್ನು ಖಾಗೆ ಈ ಸೇರಿದ್ರೆ ಕೀ ಆಗುತ್ತೆ. ಖಾಗೆ ಊ ಸೇರಿದ್ರೆ ಕು. ಅದೇ ಥರ ಊ ಸೇರಿದ್ರೆ ಕು, ರು ಸೇರಿದ್ರೆ ಕ್ರು. ಇನ್ನು ಎ ಸೇರಿದ್ರೆ ಕೆ, ಎ ಸೇರಿದ್ರೆ ಕೆ. ಖಾಗೆ ಐ ಸೇರಿದ್ರೆ ಖೈ ಆಗುತ್ತೆ. ಖಾಗೆ ಓ ಸೇರಿದ್ರೆ ಕೋ ಆಗುತ್ತೆ. ಖಾಗೆ ಓ ಸೇರಿದ್ರೆ ಕೋ ಆಗುತ್ತೆ. ಇನ್ನು ಖಾಗೆ ಔ ಸೇರಿದ್ರೆ ಕೌ. ಖಾಗೆ ಹಮ್ ಸೇರಿದ್ರೆ ಕಮ್. ಖಾಗೆ
ಅಹ ಸೇರಿದ್ರೆ ಸೊ ಕಮ್ ಆಗುತ್ತೆ. ಸೊ ಇದೇ ಥರನೇ ಎಲ್ಲ ಏನು ವ್ಯಂಜನಗಳು ಇದ್ದಾವೆ ಅದು ಇದೇ ಥರನೇ ರಚಿಸುವಂಥದ್ದು ಕಾಗುಣಿತವನ್ನು. ಳವರೆಗೂ ಕಾಯಿಂದ ಳವರೆಗೂ ನಾವು ಇದೇ ರೀತಿಯಾಗಿಯೇ ಕಾಗುಣಿತವನ್ನು ರಚಿಸ್ತೀವಿ. ಸೊ ಇದು ಒಂದನ್ನೇ ನಾವು ಏನು ಇಟ್ಕೊಂಡು ನಾವು ಗುಣಿತಾಕ್ಷರಗಳನ್ನು ರಚಿಸೋಕ್ಕಾಗಲ್ಲ. ಇದಕ್ಕೆ ಸ್ವರಗಳ ಸಹಾಯ ಬೇಕೇ ಬೇಕು. ಬಟ್ ಸ್ವರಗಳು ಹಂಗಲ್ಲ, ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲಾಗುವಂತಹ ಅಕ್ಷರಗಳು. ಸೊ ಅದರಲ್ಲಿ ನಾವು ಇವಾಗ ಒತ್ತಕ್ಷರ ಅಥವಾ ಸಂಯುಕ್ತ ಅಕ್ಷರಗಳನ್ನು ನೋಡೋಣ. ಈಗ ಬಂದು 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತ ಅಕ್ಷರ ಅಂತ ಕರಿತೀವಿ. ಅದರಲ್ಲಿ 2 ಪ್ರಕಾರಗಳು. ಒಂದು ಸಜಾತಿ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಸಜಾತಿ ಸಂಯುಕ್ತಾಕ್ಷರ ಅಂತಂದರೆ ಒಂದೇ ಜಾತಿಯ ವ್ಯಂಜನಕ್ಕೆ ಅದೇ ಒಂದು ಜಾತಿಯ ಪದ ಸೇರುವಂಥದ್ದು, ಸಂಯುಕ್ತಾಕ್ಷರ ಸೇರುವಂಥದ್ದು ಅಥವಾ ಒತ್ತಕ್ಷರ ಸೇರುವಂಥದ್ದು. ಇವಾಗ ಎಕ್ಸಾಂಪಲ್ ನೋಡೋದಾದರೆ, ಇವಾಗ ಒಂದು ವ್ಯಂಜನ ಇರುತ್ತೆ ಯಾವುದಾದ್ರೂ ಆಗಿರಲಿ. ಸೊ ಇಲ್ಲಿ ಅಪ್ಪ ಪ ಇದೆ, ಇದು ಪ ಅನ್ನೋದು ಒಂದು ವ್ಯಂಜನ. ಸೊ ಆ ವ್ಯಂಜನಕ್ಕೆ ಪ ಅನ್ನುವಂತಹ ಒತ್ತಕ್ಷರನೇ ಸೇರಿದ್ರೆ ನಾವು ಅದನ್ನು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಸಜಾತಿ ಅಂತಂದರೆ ಒಂದೇ ಜಾತಿ ಅಂತ, ವಿಜಾತಿ ಅಂತಂದರೆ ಬೇರೆ 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 ಜಾತಿಯ, ಅಂದರೆ ಇವಾಗ ಪ ಇದ್ದರೆ ಅದಕ್ಕೆ ರಾ ಒತ್ತುನೋ ಸೊ ಅಥವಾ ಬೇರೆ ಯಾವುದಾದ್ರೂ ಒತ್ತಕ್ಷರ ಇದ್ದರೆ ಅದನ್ನು ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ ಅಪ್ಪ. ಸೊ ಪ ಪ್ಲಸ್ ಹ ಇದನ್ನು ನಾವು ಬಿಡಿಸಿ ಬರೆದಾಗ ಪ ಪ್ಲಸ್ ಇದರಲ್ಲಿ ಹ ಇರುತ್ತೆ, ಅದನ್ನು ಇಲ್ಲಿ ಬರ್ಕೊಂಡಿದ್ದಾರೆ. ಇನ್ನೂ ಒಂದು ಪ ಒತ್ತಕ್ಷರವನ್ನು ಇಲ್ಲಿ ಪ ಒತ್ತಕ್ಷರವನ್ನು ಬರ್ಕೊಂಡಿದ್ದಾರೆ. ಸೊ ಆ ಪಾಗೆ ಏನದು ಆ ಇದರೊಳಗಡೆ ನಾವು ಸ್ವರ ಸೇರಿರುತ್ತೆ. ಪ ಆಗಬೇಕು ಅಂತಂದರೆ ಸೊ ಅದನ್ನು ಹ ಅನ್ನು ಬರ್ಕೊಂಡಿದ್ದಾರೆ, ಸೇರಿದ್ರೆ ಅಪ್ಪ. ಸೊ ಫ ಅಂದರೆ ಪಾಗೆ ಪ ಒತ್ತಕ್ಷರ ಬಂದಿದೆ, ಅದಕ್ಕೆ ನಾವು ಇದನ್ನು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಖಾಗೆ ಖ ಒತ್ತಕ್ಷರ ಬಂದಿದೆ, ಅದಕ್ಕೆ ಇದನ್ನು ನಾವು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಇನ್ನು ವಿಜಾತಿ ಸಂಯುಕ್ತಾಕ್ಷರ ಅಂತಂದರೆ ಅದೇ ಆಗಲೇ ಹೇಳ್ದಂಗೆನೇ ಆ ಪದ ಯಾವುದಿರುತ್ತೆ, ಆ ವ್ಯಂಜನ ಯಾವುದಿರುತ್ತೆ ಅದಕ್ಕೆ ಅದೇ ಒತ್ತಕ್ಷರ ಬರೋದಿಲ್ಲ, ಅದನ್ನು ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ ಉಷ್ಣ, ಶಾಗೆ ನಾ ಒತ್ತಕ್ಷರ ಬಂದಿದೆ. ಅಸ್ತ್ರ, ಸಾಗೆ ರಾ ಒತ್ತಕ್ಷರ ಬಂದಿದೆ. ಸೊ ಇದೇ ಥರನೇ ತಾ ಒತ್ತಕ್ಷರ ಮತ್ತು ರಾ ಒತ್ತಕ್ಷರ 2 ಬಂದಿದೆ. ಅಂದರೆ ಏನು ಅಂದರೆ ಇದರಲ್ಲಿ ಅದೇ ಪದದ ಒತ್ತಕ್ಷರ ಬಂದರೆ ಯಾವ ವ್ಯಂಜನ ಇರುತ್ತದೋ ಆ ವ್ಯಂಜನಕ್ಕೇ ಅದೇ ಒತ್ತಕ್ಷರ ಬಂದರೆ ನಾವು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಯಾವುದು ವ್ಯಂಜನಕ್ಕೆ ಅದೇ ಒತ್ತಕ್ಷರ ಬರೋದಿಲ್ಲೋ ಸೊ ಅದನ್ನು ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ನೆಕ್ಸ್ಟು ಪದಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ದೇಶೀಯ ಪದಗಳು. ಆಯಾ ಭಾಷೆಯ ಮೂಲ ಅಥವಾ ಸ್ವಂತ ಪದಗಳಿಗೆ ನಾವು ದೇಶೀಯ ಪದಗಳು ಅಂತ ಕರಿತೀವಿ. ಅಂದರೆ ಅದರಲ್ಲಿ ಒಂದು ಟೈಪ್ಸ್ ಅಥವಾ ಎಕ್ಸಾಂಪಲ್ದಲ್ಲಿ ನೋಡೋದಾದರೆ ಒಂದು ಸಂಖ್ಯಾವಾಚಕಗಳು. ದೇಶೀಯ ಪದಗಳನ್ನು ನಾವು ಹೆಂಗೆ ಕಂಡುಹಿಡಿಯೋದು, ಇವಾಗ ನಿಮಗೆ ಎಕ್ಸಾಮಲ್ಲಿ ಕೇಳಿಬಿಡ್ತಾರೆ. ಏನಂತ ಕೇಳ್ತಾರೆ, ಒಂದಷ್ಟು ಪದಗಳನ್ನು ಕೊಡ್ತಾರೆ. ಯಾವ ರೀತಿ ಅಂತಂದರೆ ಇವಾಗ ಕೊಟ್ಬಿಟ್ಟು ಇದರಲ್ಲಿ ಈ ಮೇಲಿನ ಅಕ್ಷರದಲ್ಲಿ ಪೋರ್ಚುಗೀಸ್ ಪದ ಅಥವಾ ಅನ್ಯ ದೇಶಿ ಪದವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳ್ತಾರೆ. ಅದರಲ್ಲಿ ಆಪ್ಷನ್ 1 ಅಪ್ಪ, ಆಮೇಲೆ ನೆಕ್ಸ್ಟು ಅರ್ಜಿ, ತಿನ್ನು, ತಲೆ. ಸೊ ಈ ಥರ ಕ್ವಶನ್ ಕೇಳಿರ್ತಾರೆ. ಇದರಲ್ಲಿ ಅನ್ಯ ದೇಶಿ ಪದ ಯಾವುದು ಅಂತಂದರೆ ಅರ್ಜಿ ಆಗುತ್ತೆ. ಓಕೆ, ಇನ್ನು ಇದೆಲ್ಲನೂ ನಮ್ಮದು ಸ್ವದೇಶಿ ಅಥವಾ
ಏನು ನಮ್ಮದ್ದು ದೇಶಿ ಪದವಾಗಿರುವಂಥದ್ದು ಈ 3 ಏನಿರುತ್ತೆ ಅದು. ಅರ್ಜಿ ಅಂತಕ್ಕಂಥದ್ದು ಅದನ್ನು ಅನ್ಯ ದೇಶಿ ಪದ ಅಂತ ಕೇಳ್ತಾರೆ. ಸೊ ಈ ಥರ ಕ್ವಶನ್ಸು ಎಕ್ಸಾಂಪಲ್ಲಿ ಕೇಳ್ತಾ ಇರ್ತಾರೆ. ಸೊ ಅದರಲ್ಲಿ ನೋಡೋದಾದರೆ ಎಕ್ಸಾಮ್ ಇದರಲ್ಲಿ ದೇಶೀಯ ಪದಗಳು, ಅದರಲ್ಲಿ ಸಂಖ್ಯಾವಾಚಕಗಳು ಅಂದರೆ 1ರಿಂದ 90 ಏನಿರ್ತವೆ ಆ ಪದಗಳು ಬಂದರೆ ನಾವು ಅದನ್ನು ಸಂಖ್ಯಾ ರೂಪದಲ್ಲಿ ಹೇಗೆ ನೆನ್ಪಿಟ್ಕೋಬೇಕು ಅಂತ. ಒಂದು ಸಂಖ್ಯಾ ರೂಪದಲ್ಲಿ ಬಂದರೆ ಅದು ನಮ್ಮ ದೇಶೀಯ ಪದಗಳು ಅಂತ ನೆನ್ಪಿಟ್ಕೋಬೇಕು. ಅಂದರೆ 1ರಿಂದ 90ರವರೆಗೆ ಅಂಕೆಗಳೇನಾದರೂ ಕೊಟ್ಟರೆ ಆಪ್ಷನ್ನಲ್ಲಿ ಅದನ್ನು ನಾವು ದೇಶೀಯ ಪದಗಳು ಅಂತ ನೆನ್ಪಿಟ್ಕೋಬೇಕು. ಇನ್ನು ದೇಹದ ಅಂಗಗಳು ಅಂದರೆ ಕೈ, ತಲೆ, ಹೊಟ್ಟೆ, ಕಾಲು, ಬೆನ್ನು, ಸೊ ಈ ಥರ ನಮ್ಮ ಬಾಡಿಯಲ್ಲಿ ಯಾವುದಾದ್ರೂ ಪಾರ್ಟ್ಸ್ ಕೇಳಿದ್ರೆ ಅದನ್ನು ನಾವು ದೇಶೀಯ ಪದ ಅಂತ ನೆನ್ಪಿಟ್ಕೋಬೋದು. ಇನ್ನು ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳು, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಸೊ ಷಷ್ಠಿ ಇದೆಲ್ಲ ಬರುತ್ತಲ್ಲ, ಈ ಎಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ಕೇಳಿದ್ರೆ ಇದನ್ನು ನಾವು ದೇಶೀಯ ಪದಗಳು ಅಂತ ನೆನ್ಪಿಟ್ಕೋಬೇಕು. ಇನ್ನು ಸಂಬಂಧವಾಚಕಗಳು ಅಂದರೆ ನಮಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಸಂಬಂಧ ಅನ್ನೋ ಒಂದು ಪದ ಏನು ಬರುತ್ತೆ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅಕ್ಕ, ತಂಗಿ, ಅಣ್ಣ, ಈ ಥರ ಸಂಬಂಧವನ್ನು ಸೂಚಿಸುವಂತಹ ಪದಗಳು ಯಾವುದ್ಯಾವುದಿರುತ್ತೋ ಅದನ್ನು ನಾವು ದೇಶೀಯ ಪದಗಳು ಅಂತ ನೆನ್ಪಿಟ್ಕೋಬೇಕು. ಇನ್ನು ಸರ್ವನಾಮಗಳು, ನಾನು, ಅವನು, ನೀನು, ಅವಳು, ಅವು, ಇವು, ಸೊ ಇವೆಲ್ಲ ಏನಿರ್ತವೆ ಸರ್ವನಾಮಗಳು, ಇದು ನಮ್ಮ ದೇಶೀಯ ಪದಗಳಾಗಿರುತ್ತೆ. ಧಾತುಗಳು, ತಿನ್ನು, ಹೋಗು, ಕೇಳು, ಬಿಡು, ಇವೆಲ್ಲನೂ ದೇಶೀಯ ಪದಗಳು. ಇನ್ನು ಪ್ರಾಣಿಗಳ ಹೆಸರು, ಇಲಿ, ಹಾವು, ಎಮ್ಮೆ, ಸೊ ಈ ಥರ ಯಾವುದಾದ್ರು ಪ್ರಾಣಿಗಳು ಬರ್ತಾವೋ ಇದೂ ದೇಶೀಯ ಪದ ಆಗುತ್ತೆ. ಪದಾರ್ಥಗಳು, ಬಾಗಿಲು, ಉಪ್ಪು, ಹಾಲು, ಈ ಥರ ಎಲ್ಲ ಏನು ಬರುತ್ತೋ ಅದನ್ನು ನಾವು ದೇಶೀಯ ಪದಗಳು ಅಂತ ಕರಿತೀವಿ. ನೆಕ್ಸ್ಟು ಅನ್ಯ ದೇಶೀಯ ಪದಗಳು. ಅದರಲ್ಲಿ ಬರುವಂಥದ್ದು ಹಿಂದೂಸ್ತಾನಿ ಭಾಷೆಯಿಂದ ಮತ್ತು ಆಂಗ್ಲ ಭಾಷೆಯಿಂದ ಕೇಳ್ತಾರೆ. ಪೋರ್ಚುಗೀಸ್, ಇದರಿಂದ ಕ್ವಶನ್ಸ್ ಕೇಳ್ತಾರೆ. ಪೋರ್ಚುಗೀಸ್ ಪದಗಳನ್ನ ಯಾವುದಾದ್ರೂ ಕೊಟ್ಬಿಟ್ಟು ಆ ಒಂದು ನಮ್ಮ ದೇಶೀಯ ಪದಗಳನ್ನ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಪೋರ್ಚುಗೀಸ್ ಪದ ಅಥವಾ ಪೋರ್ಚುಗೀಸ್ ಪದಗಳನ್ನೇ 4 ಕೊಟ್ಬಿಟ್ಟು ಸೊ ಇದರಲ್ಲಿ ನಮ್ಮ ದೇಶೀಯ ಪದ ಯಾವುದು ಅಂತ ಕ್ವಶನ್ ಕೇಳ್ಬೋದು. ಮತ್ತು ಸಂಸ್ಕೃತ ಭಾಷೆಯಿಂದ ಬಂದಿರುವಂತಹ ಪದಗಳು, ಸೊ ಇದನ್ನು ನಾವು ಅನ್ಯದೇಶಿ ಪದಗಳು ಅಂತ ಕರಿತೀವಿ. ಹಿಂದೂಸ್ತಾನಿ ಭಾಷೆಯ ಪದಗಳು ಅಂದರೆ ಅರ್ಜಿ, ಕಚೇರಿ, ಕಾರ್ಖಾನೆ, ಸೊ ಇದೆಲ್ಲ ಏನಿರುತ್ತೆ. ಇನ್ನೂ ಬೇಕಾದಷ್ಟು ಪದಗಳಿದ್ದಾವೆ. ನಾನು ನೆಕ್ಸ್ಟು ಕ್ಲಾಸ್ ಮತ್ತೆ ಮಾಡ್ತೀನಲ್ಲ, ಇದು ಜಸ್ಟ್ ಬೇಸಿಕ್ ಕ್ಲಾಸ್ ಅಷ್ಟೇ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನು ಕ್ವಶನ್ ಪೇಪರ್ ಅನಲೈಸಿಸ್ ಮೇಲೇನೂ ಕ್ಲಾಸಸ್ ಮಾಡ್ತೀನಿ. ಅದರೊಳಗಡೆ ನಾವು ಇದನ್ನೆಲ್ಲನೂ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇವಾಗ ಇದು ಬೇಸಿಕ್ ಆಗಿರೋದ್ರಿಂದ ನೀವು ಜಸ್ಟ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ಫಾರ್ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ಆಂಗ್ಲ ಭಾಷೆಯಲ್ಲಿ ಬಂದ ಪದಗಳು ಅಂದರೆ ಕೋರ್ಟ್, ಬ್ಯಾಂಕ್, ಹಾರ್ಮೋನಿಯಂ, ಹೋಟೆಲ್. ಸೊ ಇದನ್ನು ಹೋಟೆಲ್ ಅನ್ನೋದನ್ನು ಆಲ್ಮೋಸ್ಟ್ ಇದು ಕನ್ನಡ ಪದ ಅಥವಾ ನಮ್ಮ ದೇಶಿ ಪದ ಅಂದ್ಕೊಬಿಡ್ತಾರೆ. ಬಟ್ ಇದು ನಮ್ಮ ದೇಶಿ ಪದ ಅಲ್ಲ, ಇದು ಆಂಗ್ಲ ಭಾಷೆ ಪದ. ಮತ್ತು ಪೋರ್ಚುಗೀಸು ಅಲಮಾರು, ಸಾಬೂನು, ಮೇಜು, ಸೊ ಇದರಲ್ಲಿ ಇದು ನಮ್ಮ ಕನ್ನಡ ಪದ ಅಂತ ಅಂದ್ಕೊಳ್ತೀವಿ ನಾವು, ಇದು ನಮ್ಮ ಕನ್ನಡ ಪದ ಅಲ್ಲ. ಸೊ ಇದು ಪೋರ್ಚುಗೀಸ್ ಪದ. ಇನ್ನು ಸಂಸ್ಕೃತ ಭಾಷೆಯಿಂದ ಬಂದ ಪದಗಳು ಮಾಲೆ, ರಾಜ, ವಿಪತ್ತು, ದೇವತೆ, ಸೊ ಇದು ಸಂಸ್ಕೃತ ಭಾಷೆಯಿಂದ ಬಂದಿರುವಂತಹ ಪದ. ಅನ್ಯ ದೇಶಿ ಪದಗಳು ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅರ್ಥ, ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡಕ್ಕೆ ಬಂದಿರುವಂತಹ ಪದಗಳಿಗೆ ನಾವು ಅನ್ಯ ದೇಶಿ ಪದಗಳು ಅಂತ ಕರಿತೀವಿ. ಸಂಸ್ಕೃತವನ್ನು ಒಂದನ್ನು ಬಿಟ್ಟು ಬೇರೆ ಭಾಷೆಗಳಿಂದ ಯಾವುದ್ಯಾವ್ದು ಪದಗಳು ಬಂದಿರುತ್ತೋ ಅದನ್ನು ನಾವು ಅನ್ಯ ದೇಶಿ ಪದಗಳು ಅಂತ ಕರಿತೀವಿ. ಅದು ನೋಡೋದಾದರೆ ಗ್ರೀಕ್, ರೋಮನಿಂದ ಬಂದಿರೋ ಅಂತಹ ಪದಗಳು, ಸೊ ಇವೆಲ್ಲನೂ, ಮತ್ತು ಪಾರ್ಸಿ, ಅರಬಿಕ್ಕು, ಪೋರ್ಚುಗೀಸು, ಉರ್ದು, ಇದರಿಂದ ಎಲ್ಲನೂ ನಮಗೆ ಪದಗಳು ನಮ್ಮ ಭಾಷೆಗೆ ನಾವು ಆಲ್ರೆಡಿ ದಿನನಿತ್ಯ ಒಂದು ಏನು ಯೂಸ್ ಮಾಡ್ತಿರ್ತೀರಲ್ಲ ಅದರಲ್ಲಿ ಯೂಸ್ ಮಾಡ್ತಾ ಇರ್ತೀರ. ಬ್ಯಾಂಕು, ಕಚೇರಿ, ಅವು ಇವು ಇವೆಲ್ಲ ಬರ್ತಾವಲ್ಲ, ಸೊ ಅದೆಲ್ಲ ನೋಡೋದಾದರೆ ಗ್ರೀಕ್ ಮತ್ತು ರೋಮನಿಂದ ಬಂದಿದ್ದು. ದಮ್ಮಡಿ, ಧಮ್ಮು, ದಿನಾರ, ಸೊ ಇದೆಲ್ಲ ಏನಿದೆ, ಗದ್ಯಾಣ, ಇದೆಲ್ಲನೂ
ಗ್ರೀಕ್ ಮತ್ತು ರೋಮನ್ನಿಂದ ಬಂದಿರುವಂತಹ ಪದಗಳು. ಇನ್ನು ಪಾರ್ಸಿಯಿಂದ ಅಬಕಾರಿ, ರಸ್ತೆ, ದವಾಖಾನೆ, ಆಮದು, ದಳ್ಳಾಳಿ, ಈ ಎಲ್ಲ ಪದಗಳು ಏನಿದಾವೆ ಸೊ ಇದು ಪಾರ್ಸಿಯಿಂದ ಬಂದಿರುವಂತಹ ಪದಗಳು. ಇನ್ನು ಅರಬ್ಬಿಯಿಂದ ಕಾಯ್ದೆ, ಗಲೀಜು, ತಕರಾರು, ತರಬೇತಿ, ನಕಲಿ, ಅಮಾನತ್ತು, ಅಸಲು, ಸೊ ಈ ಎಲ್ಲ ಪದಗಳು ಅರಬಿಕ್ಕಿಂದ ಬಂದಿರುವಂಥದ್ದು. ಇನ್ನು ಪೋರ್ಚುಗೀಸಿಂದ ಬಂದಿರೋದು ಯಾವ್ದು ಅಂದರೆ ಸಾಬೂನು, ಮೇಜು, ತಂಬಾಕು, ಮತ್ತು ಇಸ್ತ್ರಿ, ರಸೀದಿ, ಚಂಬು, ಸೊ ಇದೆಲ್ಲನೂ ಪೋರ್ಚುಗೀಸಿಂದ ಬಂದಿರುವಂತಹ ಪದಗಳಾಗಿರುತ್ತೆ. ಇನ್ನು ಉರ್ದುವಿಂದ ಕೆಲವೊಂದಷ್ಟು ಪದಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಕಿಮ್ಮತ್ತು, ತಾರೀಕು, ತಾಲೂಕು, ಇಲಾಖೆ, ದರ್ಜೆ, ಬಂದೂಕು, ರುಜು, ಶುರು, ಶಾಮೀಲು, ಇವೆಲ್ಲನೂ ಏನು ಉರ್ದುವಿಂದ ಬಂದಿರುವಂತಹ ಪದಗಳು. ಇಲಾಖೆ, ಸೊ ಇದು ಕನ್ಫ್ಯೂಸ್ ಆಗ್ಬೋದು. ಮತ್ತು ಬಂದೂಕು, ಇದು ಉರ್ದುವಿಂದ ಬಂದಿರುವಂಥದ್ದು. ರುಜು, ಶುರು, ಸೊ ಇದರಿಂದನೂ ಕ್ವಶನ್ಸ್ ತೆಗಿತಾರೆ, ಇದರಿಂದನೂ ಕ್ವಶನ್ಸ್ ತೆಗಿತಾರೆ. ಯಾಕಂದರೆ ಇದು ಸಿಮಿಲರ್, ನಾವು ದಿನನಿತ್ಯ ಯೂಸ್ ಮಾಡೋದ್ರಿಂದ ಇದು ನಮ್ಮ ಕನ್ನಡ ಪದಗಳೇ ಅಂತ ನಾವು ಅಂದ್ಕೊಂಡ್ಬಿಡ್ತೀರಿ. ಸೊ ಈ ಥರ ಇಷ್ಟು ಪದ, ಈ ಒಂದು 3 ಪದಗಳನ್ನ ಕೊಟ್ಬಿಟ್ಟು ಇದರಲ್ಲಿ ಒಂದು ಯಾವುದಾದ್ರೂ ಕನ್ನಡ ಪದ ಕೊಟ್ಬಿಟ್ಟು ಅಥವಾ ಒಂದಷ್ಟು ಕೊಟ್ಬಿಟ್ಟು ಇದರಲ್ಲಿ ಪೋರ್ಚುಗೀಸ್ ಪದ ಯಾವುದು ಅಂತ ಕೇಳ್ಬೋದು. ಸೊ ಇನ್ನು ಹಿಂದೂಸ್ತಾನಿ ಪದಗಳು ಅರ್ಜಿ, ಕಚೇರಿ, ಕಾರ್ಖಾನೆ, ದರ್ಬಾರು, ಕುರ್ಚಿ, ಸಲಾಮು ಮತ್ತು ಕಾಗದ, ಇವೆಲ್ಲ ಪದಗಳು ನಾವು ಹಿಂದೂಸ್ತಾನಿ ಪದಗಳು ಅಂತ ಕರಿತೀವಿ. ಇನ್ನು ಇಂಗ್ಲೀಷ್ನಿಂದ ಬಂದಿರುವಂಥದ್ದು ಬಸ್ಸು, ಕಾರು, ಕಾಲೇಜು, ಲೈಟು, ಪೆನ್ನು, ಸೊ ಇವೆಲ್ಲನೂ ಇಂಗ್ಲೀಷ್ನಿಂದ ಬಂದಿರುವಂತಹ ಪದಗಳು. ನಾವು ಯೂಸ್ ಮಾಡಿ ಇದು ನಮಗೆ ಏನೋ ಕನ್ನಡ ಪದಗಳಂತಲೇ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಇದೆಲ್ಲ ಏನಿದೆ ಇವೆಲ್ಲ ಇಂಗ್ಲೀಷಿಂದ ಬಂದಿರುವಂಥದ್ದು. ಕೆಲವೊಂದು ಕಾಗದ, ಅರ್ಜಿ, ಇವೆಲ್ಲನೂ ಹಿಂದೂಸ್ತಾನಿಯಿಂದ ಬಂದಿರುವಂಥದ್ದು. ಈ ಥರ ನಾವು ಕನ್ನಡ ಏನು ಯೂಸ್ ಮಾಡ್ತಾಯಿದ್ದೀವಿ ಎಲ್ಲ ರೀತಿಯಿಂದ ಪದಗಳು ನಾವು ಮಿಕ್ಸ್ ಆಗೋಗಿದೆ. ಇನ್ನು ತತ್ಸಮ ತದ್ಭವದ ರೂಪಗಳನ್ನು ನೋಡೋದಾದರೆ ನೆಕ್ಸ್ಟು ತತ್ಸಮ. ತತ್ ಎಂದರೆ ಅದಕ್ಕೆ ಅಥವಾ ಸಮ ಎಂದರ್ಥ, ಸಮಾನ ಅಂತ ಅರ್ಥ. ತತ್ಸಮ ಅಂತಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಅಂತ ಅರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ನೇರವಾಗಿ ಶಬ್ದ ಯಾವ್ದು ಬರುತ್ತಲ್ಲ ಅದನ್ನು ನಾವು ತತ್ಸಮ ಅಂತ ಕರಿತೀವಿ. ಇವಾಗ ಸಂಸ್ಕೃತದಿಂದ ಕೆಲವೊಂದಷ್ಟು ಪದಗಳು ನಮ್ಮ ಕನ್ನಡಕ್ಕೆ ಬಂದಿದ್ದಾವೆ. ಆಗಲೇ ನೋಡ್ದಂಗೆ ಬೇರೆ ಭಾಷೆಗಳಿಂದ, ಪೋರ್ಚುಗೀಸಿಂದ, ಉರ್ದುವಿಂದ, ಇಂಗ್ಲೀಷಿಂದ ಕೆಲವೊಂದಷ್ಟು ಪದಗಳನ್ನೆಲ್ಲ ನಾವು ತೊಗೊಂಡಿದ್ದೀರಿ. ಅದೇ ರೀತಿಯೇ ಸಂಸ್ಕೃತದಿಂದ ಕೆಲವೊಂದಷ್ಟು ಪದಗಳು ನಮ್ಮ ಕನ್ನಡಕ್ಕೆ ಬಂದಿದೆ. ಬರಬೇಕಾದ್ರೆ ಯಾವುದೇ ರೀತಿಯಾದಂತಹ ಬದಲಾವಣೆ ಹೊಂದದೆ ನಮ್ಮ ಕನ್ನಡಕ್ಕೆ ಯಾವುದು ಒಂದು ಪದ ಬಂದಿರುತ್ತೋ ಅದನ್ನು ನಾವು ತತ್ಸಮ ಅಂತ ಕರಿತೀವಿ. ತದ್ಭವ ಅಂತಂದರೆ ಅದರ ಆಪೋಸಿಟ್ಟು. ಸಂಸ್ಕೃತದಿಂದ ನಮ್ಮ ಕನ್ನಡಕ್ಕೆ ಬರುವಾಗ ಕೆಲವೊಂದಷ್ಟು ಪದಗಳು ಚೇಂಜಸ್ ಆಗಿರ್ತವೆ. ವಾ ಇರೋದು ಬಾ ಆಗುವಂಥದ್ದು, ಸೊ ಈ ಥರ ಕೆಲವೊಂದಷ್ಟು ಪದಗಳೆಲ್ಲನೂ ಚೇಂಜಸ್ ಆಗಿರುತ್ತೆ. ಅದನ್ನು ನಾವು ತದ್ಭವ ಅಂತ ಕರಿತೀವಿ. ಏನೂ ಚೇಂಜಸ್ ಆಗದಿರ ಸಂಸ್ಕೃತದಿಂದ ಕನ್ನಡಕ್ಕೆ ಏನು ಪದಗಳು ಬಂದಿರ್ತವೆ ಅದನ್ನು ನಾವು ತತ್ಸಮ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ ರಾಮ, ವಸಂತ, ಸೋಮ, ಚಂದ್ರ, ಗ್ರಹ, ಸ್ತ್ರೀ, ಭುವನ, ಶ್ರುತಿ, ಕಾವ್ಯ, ಪಶು, ಇವೆಲ್ಲನೂ ಏನು ಸಂಸ್ಕೃತ ಪದಗಳು. ಇವೆಲ್ಲ ನಮ್ಮ ಕನ್ನಡಕ್ಕೂ ಬಂದ ಮೇಲೂ ಇದೇ ಥರನೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಇನ್ನು ತದ್ಭವ ಅಂತಂದರೆ ತದ್ ಎಂದರೆ ಅದರಿಂದ, ಅಂದರೆ ಸಂಸ್ಕೃತದಿಂದ ಬರಬೇಕಾದ್ರೆ ನಮ್ಮ ಕನ್ನಡಕ್ಕೆ ಅದರ ಅರ್ಥ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗೋದನ್ನು ನಾವು ತದ್ಭವ ಅಂತ ಕರಿತೀವಿ. ನೋಡೋದಾದರೆ ಎಕ್ಸಾಂಪಲ್ ನೋಡೋಣ. ಅದ್ರದ್ದು ಏನು ಅಂದರೆ ಸಂಸ್ಕೃತದಿಂದ ನಮಗೆ ಕನ್ನಡಕ್ಕೆ ಬರಬೇಕಾದ್ರೆ ಏನು ಚೇಂಜಸ್ ಆಗಿದ್ದಾವೆ ಅಂತ ಹೇಳಿ. ಶಶಿ ಅದು ಏನಿದೆ ಅದನ್ನು ನಾವು ಸಸಿ, ಇವಾಗ ಇದರಲ್ಲಿ ಸಂಸ್ಕೃತದಲ್ಲಿ ಸಸಿ ಅಂತ ಕರಿತೀವಿ, ಬಟ್ ಕನ್ನಡಕ್ಕೆ ಬಂದಾಗ ಶಶಿ ಆಗುತ್ತೆ. ಸಿರ ಅನ್ನೋದನ್ನು ಶಿರ ಅಂತ ಆಗುತ್ತೆ. ಅಂಕುಶ ಅನ್ನೋದನ್ನು ಅಂಕುಶ ಆಗುತ್ತೆ. ಅರುಸ ಆಗೋದು ಹರ್ಷ ಆಗುತ್ತೆ. ಕಲಶ ಕಳಶ ಆಗುತ್ತೆ. ವರುಷ ಇರೋದು ವರ್ಷ ಆಗುತ್ತೆ.
ಸೊ ಈ ಥರ ಕೆಲವೊಂದಷ್ಟು ಪದಗಳು ಸಂಸ್ಕೃತದಿಂದ ನಮ್ಮ ಕನ್ನಡಕ್ಕೆ ಬರಬೇಕಾಗೆ ಒಂದಷ್ಟು ಚೇಂಜಸ್ ಆಗುತ್ತೆ. ಇನ್ನು ಪೂರ್ಣ ಪ್ರಮಾಣದಲ್ಲಿ ವ್ಯತ್ಯಾಸ ಹೊಂದಿರುವಂತಹ ಪದಗಳು, ಇದು ಅಲ್ಪ ಸ್ವಲ್ಪ ಒಂಚೂರು ಚೇಂಜಸ್ ಪದಗಳಲ್ಲಿ ಅಷ್ಟೇ. ಪೂರ್ತಿಯಾಗಿ ಯಾವ್ದಾವ್ದು ಚೇಂಜ್ ಆಗುತ್ತೆ ಅಂತಂದರೆ, ದ್ಯುತ್ಯ ಅಂತಂದರೆ ಜೂಜು, ಸೊ ಅರ್ಕ ಅಂತಂದರೆ ಎಕ್ಕ, ಕುಟಾರ ಅಂತಂದರೆ ಕೊಡಲಿ, ಬಂದ್ಯ ಅಂದರೆ ಬಂಜೆ, ವೈಶಾಖ ಅಂತಂದರೆ ಬೇಸಿಗೆ, ವರ್ಣ, ಬಣ್ಣ, ಪದುಕ, ಹಾವು, ವಿದ್ಯಾ, ರಥ, ಬಿಜ್ಜುದರ. ಸೊ ಈ ಥರ ಕೆಲವೊಂದಷ್ಟು ಪದಗಳು ನಮ್ಮ ಸಂಸ್ಕೃತದಿಂದ ಕನ್ನಡಕ್ಕೆ ಬರಬೇಕಾದ್ರೆ ಪೂರ್ತಿ ಪ್ರಮಾಣದಲ್ಲಿ ಚೇಂಜಸ್ ಆಗಿರುತ್ತೆ. ಇದನ್ನು ನಾವು ತತ್ಸಮ ತದ್ಭವ ಅಂತ ಕರಿತೀವಿ. ತತ್ಸಮ ತದ್ಭವದಲ್ಲಿ ಈ ಥರ 2 ಟೈಪ್ಸ್ ಇರುತ್ತೆ. ಒಂದು ತತ್ಸಮ, ಇನ್ನೊಂದು ತದ್ಭವ. ತತ್ಸಮ ತದ್ಭವದಲ್ಲಿ ಇದು ಏನೂ ಚೇಂಜಸ್ ಆಗಲ್ಲ ಸಂಸ್ಕೃತದಿಂದ ಕನ್ನಡಕ್ಕೆ ಬರಬೇಕಾದ್ರೆ. ತದ್ಭವ ಇರುತ್ತಲ್ಲ, ಇದು ಚೇಂಜಸ್ ಆಗುತ್ತೆ. 10ನೇ ತರಗತಿಯಲ್ಲಿ ಈ ಥರನೇ ಇದು ಇಂಪಾರ್ಟೆಂಟು. ಆಲ್ಮೋಸ್ಟ್ ಎಕ್ಸಾಮಲ್ಲಿ 8th 10th ಏನೊಂದು ಪಠ್ಯಕ್ರಮ ಇರುತ್ತೆ ಅದರಲ್ಲೇ ಕ್ವಶನ್ಸು ಆಲ್ಮೋಸ್ಟ್ ತೆಗಿತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರಹ, ಗರ, ಕಾವ್ಯ, ಕಬ್ಜ, ಶಿರ, ಇದು ಕ್ವಶನ್ ಕೇಳಿದ್ದಾರೆ. ಸಿರ, ದ್ಯೂತ್ಯ, ಜೂಜು, ಇದು ಕೇಳಿದ್ದಾರೆ ಕ್ವಶನು ಪ್ರೀವಿಯಸ್ ಇಯರಲ್ಲಿ. ಮತ್ತು ವ್ಯಾಪಾರಿ, ಬಿಹಾರಿ, ಸೊ ಬಣ್ಣ, ವರ್ಣ, ವೀರ, ಬೀರ, ದೀಪಿಕಾ, ದೀವಿಕಾ, ಸಸಿ, ವಂದ್ಯ, ಬಂಜೆ. ಸೊ ಇದೇ ಥರನೇ ತುಂಬ ಒಂದಷ್ಟು ಪದಗಳು ಕೊಟ್ಟಿದ್ದಾರೆ. ಈ ಎಲ್ಲ ಪದಗಳನ್ನು ನೋಟ್ ಮಾಡ್ಕೊಳ್ಳಿ. ಕವಿ, ಕಬ್ಬಿಗ, ಇದು ಕ್ವಶನ್ ಕೇಳಿದ್ದಾರೆ. ಆರ್ಯ, ಅಜ್ಜ, ಇದು ಕ್ವಶನ್ ಕೇಳಿದ್ದಾರೆ. ವೈಶಾಖ, ಬೇಸಿಗೆ, ಸೊ ಇದು ಕ್ವಶನ್ ಕೇಳಿದ್ದಾರೆ. ಇವೆಲ್ಲನೂ ಇಂಪಾರ್ಟೆಂಟ್ ಆಗಿರುತ್ತೆ. 10th ಇರುವಂತಹ 8th 10th ಬಂದಿರುವಂತಹ ಒಂದಷ್ಟು ಇಂಪಾರ್ಟೆಂಟ್ ಪದಗಳು. ಸೊ ಇಂಪಾರ್ಟೆಂಟ್ ಇದು ಎಕ್ಸಾಮ್ಗೆ, ನೀವು ಇದನ್ನು ಓದ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟು ಕ್ಲಾಸಲ್ಲಿ ನಾವು ನಾಮಪದವನ್ನು ಡಿಸ್ಕಷನ್ ಮಾಡೋಣ. ಸೊ ಕ್ಲಾಸ್ ಇಷ್ಟ ಆಗಿದ್ರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿರುತ್ತೆ, ಏನಾದ್ರು ಚೇಂಜಸ್ ಮಾಡ್ಕೋಬೇಕಂದ್ರೂ ನೀವು ಹೇಳ್ಬೋದು. ಮತ್ತು ಕ್ಲಾಸ್ ಇನ್ನೂ ಯಾವ ಥರ ಮಾಡಬಹುದು ಅನ್ನೋದನ್ನ ನೀವು ಒಪಿನಿಯನ್ ತಿಳಿಸ್ಬಹುದು. ಸೊ ನಿಮ್ಗೆ ಕ್ಲಾಸ್ ಇಷ್ಟ ಆಗಿದ್ರೆ ಅಥವಾ ಏನಾದರೂ ಕ್ವಶನ್ ಕೇಳಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಕ್ಲಾಸ್ ಕೇಳಿದ್ದಕ್ಕೆ. ಕ್ಲಾಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ನಮಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.